ಏ ಬಸವೇಶ್ವರನೇ, ಶಾಂತಿಪುರದಲ್ಲಿ ಸತ್ಯದ ಧರ್ಮದಿಂದ ನಡೆಯುವ ಮನುಷ್ಯರಿಗೆ ಬೆಲೆ ಎಲ್ಲಿದೆ? ಕಟ್ಟಿಕೊಂಡ ಹೆಂಡತಿಯನ್ನು ಮತ್ತೊಬ್ಬರಿಗೆ ಮಲಗಿಸಿ ಧರ್ಮದ ಸುಳ್ಳಿನ ವೇಷವನ್ನೇ ಧರಿಸಿ ತಿರುಗಾಡುವ ನಾಲಾಯಕರಿಗಿದೆ ಈ ಜಗದಲ್ಲಿ ಬೆಲೆ. ಅಯ್ಯೋ ತಂದೆ, ನಾನು ಏನು ತಪ್ಪು ಮಾಡದಿದ್ದರೂ ನನ್ನ ತಮ್ಮನಿಂದ ನನಗೆ ಆಧಾರದ ಅಪವಾದವನ್ನೇ ಸೃಷ್ಟಿ ಮಾಡಿಸಿ ನನ್ನ ಗೌರವ ಘನತೆಗೆ ಧಕ್ಕೆ ತಂದಿರುವೆಲ್ಲ. ನೀನು ದೇವರೇ ಅಲ್ಲ, ನೀನೊಬ್ಬ ರಾಕ್ಷಸ. ಅಷ್ಟೇ ಅಲ್ಲ, ಹಣವಂತರು ಕೊಡುವ ತಪ್ಪು ಕಾಣಿಕೆಗೆ ಅವರ ಕೈಗೊಂಬೆಯಂತೆ ಕುಣಿಯುವ ಸಮಯ ಸಾಧಕ ನೀನು. ಅಂದ ಮೇಲೆ ನಾನು ಏನು ತಪ್ಪು ಮಾಡದಿದ್ದರೂ ನನ್ನ ತಮ್ಮನಿಂದ ನನಗೆ ಆಧಾರದ ಅಪವಾದವನ್ನೇ ಸೃಷ್ಟಿ ಮಾಡಿಸಿ ಈ ಸಮಾಜದಲ್ಲಿ ನನ್ನ ಗೌರವ ಘನತೆಗೆ ಧಕ್ಕೆ ತಂದಿರುವೆಲ್ಲ. ನೀನು ದೇವರೇ ಅಲ್ಲ, ನೀನೊಬ್ಬ ರಾಕ್ಷಸ. ಅಷ್ಟೇ ಅಲ್ಲ, ಹಣವಂತರು ಕೊಡುವ ಕಪ್ಪು ಕಾಣಿಕೆಗೆ ಅವರ ಕೈಗೊಂಬೆಯಂತೆ ಕುಣಿಯುವ ಸಮಯ ಸಾಧಕ ನಾನು. ತಂದೆ, ಅಯ್ಯೋ ನಾನೇ ಸತ್ತು ಬರುತ್ತೇನೆ ನಿನ್ನ ಹತ್ತಿರ. ಏನು ಇದು? ದಾರಿ ತಪ್ಪಿದವರಿಗೆ ತಿದ್ದಿ ಬುದ್ಧಿ ಹೇಳಿ ಸರಿಯಾದ ದಾರಿಗೆ ತರುವ ಹಿರಿಯ ಮನುಷ್ಯರು ನೀವು. ಅಣ್ಣ, ಈ ರೀತಿ ತಪ್ಪು ಹೆಜ್ಜೆ ಇಟ್ಟರೆ ಇನ್ನು ನಮ್ಮಂತವ್ರು ಗತಿ ಏನಣ್ಣ? ಅಣ್ಣ, ನೀವು ಈ ಕಲಿಯುಗದ ಧರ್ಮರಾಯರು, ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ತಲೆ ಎತ್ತಿ ಬಾಳಿದವರು. ನೀವೇ ಈ ತರ ನಡೆದುಕೊಂಡ್ರೆ ಹೇಗೆ ಹೇಳೋಣ? ಹೇಳು. ತಮ್ಮಂದಿರಿ, 4 ಜನಗಳ ಮಧ್ಯೆ ಕಳೆದ ಹೋದ ಮಾನ ಪ್ರಾಣ ಕೊಟ್ಟರೂ ಬರುವುದಿಲ್ಲ. ನಾನು ಏನು ತಪ್ಪು ಮಾಡದಿದ್ದರೂ ಸಾರಸಾರವಾಗಿ ವಿಚಾರ ಮಾಡಿದೆ. ನನಗೂ ನನ್ನ ಮುದ್ದಿನ ಸೊಸೆಗೆ ಆಧಾರದ ಅಪವಾದವನ್ನು ಹೋರಿಸಿದ ನನ್ನ ತಮ್ಮ. ಅದಕ್ಕೆ ಜೀವನದಲ್ಲಿ ನೊಂದು ಬೆಂದು ಸಾಯುವುದಕ್ಕಿಂತ ಇವತ್ತೇ ಸತ್ತು ಹೋದರೆ ಒಳ್ಳೆಯದೆಂದು ನಿರ್ಧಾರ ಮಾಡಿದ್ದೆ. ಸೂರ್ಯಚಂದ್ರರೇ, ನಿರ್ಧಾರ ಮಾಡಿದ್ದೆ. ಅಣ್ಣ, ನೀನು ಸತ್ತರೆ ಮಾಡದಿರುವ ತಪ್ಪಿಗೆ ಮುಕ್ತಿ ಸಿಗುವುದೇ? ಹೇಳಣ್ಣ, ಹೇಳು. ಅಣ್ಣ, ಯಾವತ್ತು ದುಡುಕಿನ ನಿರ್ಧಾರ ಮಾಡಬಾರದು. ಬದುಕಬೇಕು, ಬದುಕಿ ಜಯಿಸಬೇಕೆಂದು ಬಸವಣ್ಣನವರು ಹೇಳಿಲ್ಲವೇ ಅಣ್ಣ? ಸೂರ್ಯ ಚಂದ್ರ, ನಾನು ಬದುಕಿದರೆ ನನಗೆ ಅಂಟಿಕೊಂಡ ಪಾಪದ ಕೊಳೆ ನಿವಾರಣೆ ಸಿಗೋದೆ? ಹೇಳಿ ತಮ್ಮಂದಿರೇ, ಹೇಳಿರಿ. ಅಣ್ಣ, ನೀನು ಸತ್ತರೆ ಅಣ್ಣ ಮನುಷ್ಯರಿಗೆ ಬರದ ಕಷ್ಟ ಸುಖ ಗಿಡ ಮರಗಳಿಗೆ ಬರುವುದೇ? ಅದು ಒಂದು ಕೆಟ್ಟ ಇಸಗಳಿಗೆ ಅಂದು ಧೈರ್ಯದಿಂದ ಇರು. ಸೂರ್ಯ, ನಮ್ಮ ಅಣ್ಣನಿಗೆ ಅಂಟಿಕೊಂಡ ಕಪ್ಪು ಚುಕ್ಕಿಗೆ ಒಂದು ಅಂತ್ಯದ ನಾಂದಿ ಆಡಲೇಬೇಕು. ನಡೆ, ಮೊದಲ ಬಂಡದನಿಕರ ಮನೆಗೆ ಹೋಗೋಣ. ತಮ್ಮಂದಿರೇ, ಈ ನಮ್ಮ ಧರ್ಮ ತುಂಬಿದ ಮನೆಯಲ್ಲಿ ನಡೆಯುತ್ತಿರುವ ಅನಾಹುತ ಕೆಲಸಕ್ಕೆ ಆ ತಾಯಿ ಗಂಡ ವಿಷಕಂಠ ಮತ್ತು ವಿರಾಟ ನೀವಿಬ್ಬರು ಜೋಡು ಎತ್ತುಗಳಾಗಿ ಅವನ ಅರಮನೆಗೆ ಹೋಗಿ ಅವರನ್ನು ಬೆಂಡು ಎತ್ತಿದಾಗಲೇ ಅವರ ಬಾಯಿಂದ ಸತ್ಯ ಅಸತ್ಯ ಹೊರಬೀಳುತ್ತದೆ. ತಮ್ಮ, ಭಾವನವ್ರೆ, ಮೈದನರೇ, ನಮ್ಮ ಮನೆತನಕ್ಕೆ ಅಟ್ಟಿರುವ ಆ ಕಪ್ಪು ಮಸಿ ಅಳಿಸಿ ಹೋಗಬೇಕು ಅನ್ನೋದೇ ಆದರೆ ನೀವಿಬ್ಬರು ಹುಲಿ ಹೆಬ್ಬುಲಿಗಳಾಗಬೇಕು. ಜಿಲ್ಲು ಆ ಪಾಪಿಗಳನ್ನು ಭೇಟಿಯಾಡಿ ಅವರ ಎದೆ ಗುಂಡಿಗೆ ಮೇಲೆ ಒದ್ದು ನಡೆದ ಸತ್ಯಾಂಶವನ್ನು ಅವರ ಬಾಯಿಂದಲೇ ಹೊರಗಿಸಬೇಕು. ಆ ನಂತರ ನಿಮ್ಮ ಕೈಯಲ್ಲಿರುವ ಆಯುಧವನ್ನು ಹಿಡಿದು ಅವರನ್ನು ಕೊಚ್ಚಿ ಕೊಚ್ಚಿ ಕೊಲ್ಲಬೇಕು. ಆಗಲೇ ಈ ಶಾಂತಿಪುರದ ಧರ್ಮವಂತರ ಮನೆತನದ ಪೌರುಷ ಎಂಥದ್ದು ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಹೌದು ಸೂರ್ಯಚಂದ್ರ, ಸುಧಾ ನುಡಿಯುವುದರಲ್ಲಿ ಸತ್ಯವಿದೆ. ನಮ್ಮ ಮನೆತನದ ಮೇಲೆ ಸಾಕಷ್ಟು ಅನ್ಯಾಯ ಅತ್ಯಾಚಾರ ಮಾಡಿದ ಅಷ್ಟೇ ಅಲ್ಲ, ಆ ಬಣ್ಣ ಧನಿಕರಿಗೆ ಬಗ್ಗದ ಸೂರ್ಯಚಂದ್ರ ಆಗಬೇಕು ನೀವು. ಮಾತು ತಪ್ಪಿದರೆ ಮರಣ, ನೀತಿ ತಪ್ಪಿದರೆ ನರಕ ಎನ್ನುವ ನಾನುಡಿ ಈ ಜಗದಲ್ಲಿ ಸೂರ್ಯಚಂದ್ರರು ಇರುವವರೆಗೆ ಜಯಿಸಬೇಕು.
ಬನ್ನಿರಿ ತಮ್ಮಂದಿರಿ. ಚಂದ್ರ, ಇನ್ನು ಮುಂದೆ ನಾವು ಕೈ ಕಟ್ಟಿ ಸುಮ್ಮನೆ ಕುಂತುಕೊಂಡರೆ ಧರ್ಮದ ನಾಡಿನಲ್ಲಿ ರಾವಣರ ಅರಪಾಟ ಮುಗಿಲಿಗೆ ಮುಟ್ಟುತ್ತದೆ. ಮೊದಲು ಆ ಕೆಟ್ಟ ಕಾಡು ಮೃಗಗಳು ಬೇಟೆ ಆಡಿ ಈ ಸುತ್ತು 40 ಹಳ್ಳಿ ಜನತೆ ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಮಾಡೋಣ. ನಡಿ. ಹೌದು ಮೈತ್ರಿ, ನಮ್ಮ ಮನೆಗಾಗಿರುವ ಅನ್ಯಾಯ ಯಾರ ಮನೆತನಕ್ಕೂ ಕೂಡ ಆಗಬಾರ್ದು. ಅದಕ್ಕೆ ಆದಷ್ಟು ಬೇಗ ಹೋಗಿ ಆ ಪಾಪಿಗಳನ್ನ ಬೇಟೆಯಾಡಿ. ಹೌದಪ್ಪ, ಒಟ್ಟಾರೆ ಆ ನರಮೇಧರನ್ನು ಮರ್ದಾನ ಮಾಡಿ ಈ ಸುತ್ತು 40 ಹಳ್ಳಿಗಳಲ್ಲಿ ಇರಬೇಕೆನ್ನುವುದೇ ನನ್ನ ಆಸೆ. ಯಾವತ್ತು ಈ ಶಾಂತಿಪುರದಲ್ಲಿ ಅನ್ಯಾಯ ಅತ್ಯಾಚಾರ ನಡೆಯಬಾರದು. ಮೊದಲು ಆ ಕತ್ತೆಗಳಿಗೆ ಒಂದು ಗತಿ ಕಾಣಿಸಿರಿ ತಮ್ಮಗಳಿರಿ. ಅಣ್ಣ ಸುಧಾ, ಸೂರ್ಯ, ಚಂದ್ರ, ನನ್ನ ತಪ್ಪನ್ನು ಮನ್ನಿಸಿರಿ. ಅಲ್ಲೇ ನಿಂತುಕೋ ಅಣ್ಣ. ಈಗ ಮಾಡುವುದು ಎಲ್ಲ ಮಾಡಿ ಈಗ ಮಳ್ಳನಂತೆ ಬಂದು ನನ್ನನ್ನು ಕ್ಷಮಿಸಿ ಎಂದು ಹೇಳ್ತಿರುವೆಲ್ಲ ಅಣ್ಣ. ಅಣ್ಣ, ಅದು ಏನು ಅಂದರೆ? ಅಣ್ಣ, ನೀನು ಹೇಳುವುದು ಬೇಡ. ಮೊದಲು ಈ ಮನೆಯಿಂದ ಹೊರಗು ಹೋಗು. ಈಗಾಗಲೇ ಈ ಮನೆತನಕ್ಕೆ ನಿನ್ನಿಂದ ಕೆಟ್ಟ ಹೆಸರು ಬಂದಿದೆ. ಮರ್ಯಾದೆಯಿಂದ ಹೋಗು. ಸೂರ್ಯ, ಚಂದ್ರ, ಅವನನ್ನು ಏನೋ ಹೇಳಲು ಬಂದಿದ್ದಾನೆ. ಸ್ವಲ್ಪ ತಾಳ್ಮೆಯಿಂದ ಇರು ತಮ್ಮ. ಅದು ಹೇಳಪ್ಪ, ಏನು ನಿನ್ನ ಮಾತು? ಅಣ್ಣ, ಆ ದುಷ್ಟ ಕಾಡು ಮೃಗಗಳು ಮಾತನಾಡುವುದು ಎಲ್ಲ ಮರೆಯಲ್ಲಿ ನಿಂತು ಕೇಳಿಸಿಕೊಂಡೆ. ನನ್ನ ಬಂಗಾರದಂಥ ಹತ್ತಿಗೆನ್ನು ಶೀಲಗೆಡಿಸಿ ಸಾಯಿಸಿದ್ದು ಅವರೇ ಅಂತೆ. ಅಷ್ಟೇ ಅಲ್ಲ, ದೇವಮಾನವನಂತವನು ನನ್ನ ಅಣ್ಣನನ್ನು ತೋಟದಲ್ಲಿ ಮಲಗಿಕೊಂಡವನು 4 ಆಳುಗಳನ್ನು ಕಳಿಸಿ ಸುಧಾದ ಪಕ್ಕದಲ್ಲಿ ಮಲಗಿಸಿದ್ದು ಅವರಂತೆ. ಅಷ್ಟೇ ಅಲ್ಲ, ನಮ್ಮ ಮನೆ ಮೇಲೆ ಬಾಂಬ್ ಹಾಕಿ ಸುಟ್ಟು ಹಾಕುತ್ತಿದ್ದರಂತೆ. ನಾನು ಮನೆಯಲ್ಲಿ ನಿಂತು ಎಲ್ಲ ಕೇಳಿಸಿಕೊಂಡೆ. ಸ್ವಾಮಿ, ಈಗಲಾದರೂ ಸತ್ಯಾಂಶ ಏನು ಅನ್ನೋದು ನಿಮಗೆ ಗೊತ್ತಾಯ್ತಲ್ಲ, ನನಗಷ್ಟೇ ಸಾಕು ಸ್ವಾಮಿ. ಸುಧಾ, ನೀ ಸೀತಾ ಮಾತೆಯಷ್ಟೇ ಪವಿತ್ರಳು. ಅಣ್ಣ, ನೀನು ಶ್ರೀರಾಮಚಂದ್ರನಂತವನು. ಬಂಗಾರದಂಥ ಅಣ್ಣನಿಗೆ ಅವಮಾನ ಪಟ್ಟ ನೀಚ ನಾನು. ನನ್ನ ತಪ್ಪನ್ನು ಮನ್ನಿಸಿ. ಸರಿ, ಬನ್ನಿ. ಈ ಖುಷಿಲಿ ಎಲ್ಲರ ಜೊತೆಲಿ ಕೂತು ಊಟ ಮಾಡೋಣವಂತೆ. ಈ ವಿರಾಟ್ ಆ ಇಸಕಂಠ ಗೌಡನೊಂದಿಗಿದ್ದರೆ, ಸ್ನೇಹ ಮಾಡಿದರೆ ನನ್ನ ಆಯಸ್ಸು ಮುಗದಂತೆ. ಈ ದುನಿಯಾದಲ್ಲಿ ನಾವಿಬ್ಬರು ಆಡ್ತಿರುವ ಕಳ್ಳಾಟಗಳನ್ನು ಎಷ್ಟೇ ಮುಚ್ಚಿಡಲು ಪ್ರಯತ್ನಿಸಿದರು ಸತ್ತ ನರನಾಯಿಗಳಂತೆ ಗೊಬ್ಬನಾರಲಕತ್ತಿದೆ. ಈ ಸುತ್ತ 40 ಹಳ್ಳಿಗಳಲ್ಲಿ ನನ್ನ ಕುತ್ತಿಗೆ ಕತ್ತು ಬರೋದು ಗ್ಯಾರಂಟಿ. ಆ ಸೂರ್ಯ ಚಂದ್ರ ಸಿಡಿದೆದ್ದು ಇಸಕಂಠನ ಮನೆಗೆ ಕಾಲಿಡೋ ಮುಂಚೆ ನಾನು ಸದಾ ಉಪಾಯದಿಂದ ದೂರ ಸರಿದು ಹೋಗುವುದೇ ಉತ್ತಮ. ಅಯ್ಯುವ ಮಾರ್ಗ ದಾರಿಯನ್ನು ಹುಡುಕಿಕೊಳ್ಳಲೇಬೇಕು. ಇದೇನು ನನ್ನ ಪ್ರಣಯರಾಜರು ಮುಖದಲ್ಲಿ ಆನಂದ ತುಂಬಿ ತುಳುಕಾಡುತ್ತಿರ್ವಲ್ಲ, ಅದು ಯಾವ ಕನಸು ಭವ್ಯ ಕಂಡಿರಿ? ಕರೆಕ್ಟ್ ಶಿವಾನಿ,
ಎಂದ ಬೀಳದ ಕನಸು ಇಂದು ರಾತ್ರಿ ಬಿತ್ತು. ನಿಮಗೆ ಬಿದ್ದ ಕನಸು ಯಾವುದಂತ ನನ್ನ ಬಳಿ ಹೇಳ್ತೀರಾ? ಆ ಕನಸು ನೀನು ಕೇಳಿದರೆ ನೀನು ನಂಬುವುದು ಕಷ್ಟ. ಅಂದ್ರೆ ನಿಮಗೆ ಅಂತ ಕೆಟ್ಟ ಕನಸು ಬಿದ್ದಿತ್ತೇನು? ಆ ನನ್ನ ಕನಸಿನಲ್ಲಿ ದಾರಿ ತಪ್ಪಿದ ಹೆಣ್ಣು ಒಂದು ಬಂದಿದ್ದರಿಂದ ನನಗೆ ಸ್ವಲ್ಪ ಹೇಳಲು ನಾಚಿಕೆ ಆಗ್ತಿದೆ. ಅಂದ್ರೆ ನಾನು ದಾರಿ ತಪ್ಪಿದವಳೆ? ಎಸ್ ಶಿವನೇ ಎಸ್. ಇಷ್ಟು ದಿನ ಮುಂಬಾಳಿನ ಅರಿಸಿ ಎಂದು ನನ್ನ ಹೃದಯ ಸಾಮ್ರಾಜ್ಯದಲ್ಲಿ ದೇವತೆಯಂತೆ ಪೂಜಿಸ್ತಾ ಇದ್ದೆ. ಚುಮ್ಮನದಿಂದ ಅಭಿಷೇಕವನ್ನು ಮಾಡಿ ಮನದ ಗೂಡಿಯಲ್ಲಿ ಗೂಡಿಸ್ತಿದ್ದೆ. ಆದರೆ ಇಂದಿನಿಂದ ನನಗೆ ಉಪಯೋಗ ಬರದ ವಸ್ತು ಎಂದು ತಿಳಿದು ನನ್ನ ಮನದ ಗೂಡಿನಿಂದ ಬೀಳುಕೊಡ್ತಿರುವೆ. ವಿರಾಟ್, ಏನ್ ಮಾತಾಡ್ತಿದ್ದೀರಾ ನೀವು? ನೀವು ಒಳ್ಳೆಯವರಂತ ತಿಳಿದು ನಿನಗೆ ನನ್ನ ಮೈಸುಖ ಕೊಟ್ಟೆ, ನೀವು ಹೇಳಿದಂತವೆಲ್ಲ ಕೇಳ್ಕೊಂಡೆ. ಆದ್ರೆ ನೀವ್ ಈ ರೀತಿ ನನಗೆ ಅನ್ಯಾಯ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಇದು ನ್ಯಾಯನೇ? ಇದು ಧರ್ಮವೇ? ಧರ್ಮ ಶಿವನೇ, ಧರ್ಮದ ಕಾಲ ಎಂದೋ ಹೋಯ್ತು. ಇದು ಏನು ಇದ್ದರೂ ಇದು ಕರ್ಮದ ಕಾಲ. ಇಲ್ಲೆಲ್ಲ ಧರ್ಮದ ಉಪದೇಶ ನಡೆಯೋದಿಲ್ಲ. ಬೇಡ ವಿರಾಟ್, ಈ ರೀತಿ ಒಂದು ಹೆಣ್ಣು ಮನಸ್ಸನ್ನು ನೊಂದ್ಕೊಳ್ಳೋದು ಸರಿಯಲ್ಲ. ಆದಷ್ಟು ಬೇಗ ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿಮ್ಮ ಮನೆ ಸೇರಿಸ್ಕೊಳ್ಳಿ. ಶಿವಾನಿ, ನಿಮಿಷಕ್ಕೊಂದು ಏಷ್ಯ ಚಣ ಸುಖಕ್ಕಾಗಿ ಗಂಡಸರನ್ನೇ ಸವಾಸ ಮಾಡುವ ನಿನ್ನಂತ ಲಜ್ಜೆಗಟ್ಟ ಹೆಣ್ಣಿಗೆ ತಾಳಿ ಕಟ್ಟಿ ನನ್ನ ಮನೆ ಸೇರಿಸಿಕೊಂಡರೆ ನಾಳೆ ನನ್ನ ಬಂಧು ಬಳಗ ಇವಳೆ ಸೂಳಿ ಇವಳೆ ಗೈಯಾಳೆಂದು ಆಡಿಕೊಳ್ತಾರೆ. ಥು, ಅಯ್ಯೋ ಪಾಪಿ, ನಿನ್ನನ್ನು ನಂಬಿ ನಿನಗೆ ನನ್ನ ಇಡೀ ಆಸ್ತಿನೆಲ್ಲ ಬರೆದುಕೊಟ್ಟೆ. ಅಷ್ಟಲ್ಲದೆ ಇಲ್ಲಿವರೆಗೂ ನೀನು ಹೇಳಿದಂತೆಲ್ಲ ಕೇಳ್ಕೊಂಡೆ. ಆದ್ರೆ ನೀನ್ ಈ ರೀತಿ ಕೆಲಸ ಮಾಡ್ತೀಯಂತ ನಾನು ಅಂದ್ಕೊಂಡಿರ್ಲಿಲ್ಲ. ಬೇಡ ವಿರಾಟ್, ಬೇಡ. ದಯವಿಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಮನೆ ತುಂಬಿಸಿಕೊಳ್ಳಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಮನೆ ತುಂಬಿಸಿಕೊಳ್ಳಿ. ನಿನ್ನಂತ ಗೈಯಾಳೆ ಹೆಣ್ಣಿಗೆ ತಾಳಿ ಕಟ್ಟಿ ಮದುವೆ ಆದರೆ ಮಾಂಗಲ್ಯಕ್ಕೆ ಬೆಲೆ ಇರಲಾರ್ದು. ಸುಮ್ಮನೆ ನನ್ನ ಕೈ ಮುಗಿದು ನೂರಾರು ದೇವರಿಗೆ ನಮಿಸಿ ಮತ್ತೊಬ್ಬನ ಪುರುಷನೊಂದಿಗೆ ಹುಡುಕಿ ಮದುವೆ ಆಗು. ಸುಖವಾಗಿ ಸಂಸಾರ ನಡೆಸು. ಅಯ್ಯೋ ಸಮಯ ಸಾಧಕನೇ, ನಿನ್ನಂತ ಕೊಳೋ ನಾಯಕನ ಮಾತನ್ನು ನಂಬಿ ಇಲ್ಲಿವರೆಗೂ ನನ್ನ ಶೀಲವನ್ನೆಲ್ಲ ದಾರಿ ಎರೆದಿದ್ದೇನೆ. ಶಿವಾನಿ, ಹೆಣ್ಣು ಪ್ರೀತಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಸರಿಯಾಗಿ ಹೆದ್ದಾರಿಯಲ್ಲಿ ನಡೆಯಬೇಕು. ಪ್ರೀತಿ ಪ್ರೇಮದ ಹೆದ್ದಾರಿಯಲ್ಲಿ ಕಾಲಿಡಬೇಕು. ಅದನ್ನು ಬಿಟ್ಟು ಎಲ್ಲವನ್ನು ಕಳೆದುಕೊಂಡ ಮೇಲೆ ಕಣ್ಣೀರಾಗ್ತೆ ನಿಂತುಕೊಂಡರೆ ಏನು ಪ್ರಯೋಜನ? ಗುಡ್ ಬಾಯ್. ನಿಲ್ಲು ವಿರಾಟ್, ನಿಲ್ಲು. ಹೇಳಿ ಅಂತ ಎದರಿ ಇಲ್ಲಿಂದ ಓಡಬೇಡ. ನನ್ನಣ್ಣನಿಗೆ ಹೇಳಿ ನಿನ್ನನ್ನು ನಾನು ಮದುವೆ ಮಾಡಿಕೊಳ್ತೇನೆ. ಶಿವಾನಿ, ಇದು ಎಂದಿಗೂ ಸಾಧ್ಯವಿಲ್ಲ.
ನಿನ್ನಂಥ ಗೈಯಾಳಿ ಹೆಣ್ಣನ್ನು ಕಟ್ಟಿಕೊಂಡು ಯುದ್ಧ ಮಾನ ಮರ್ಯಾದೆ ಕಳೆಯೋಕ್ಕಿಂತ ಮೊದಲು ಮದುವೆ ಆಗದೇ ಇರೋದೇ ಉತ್ತಮ. ಎಲ್ಲಿಗೆ ಹೋಗುತ್ತೀಯ ಮಂಗ್ಯನ ಮಗನೇ? ಇಷ್ಟು ದಿನ ಇವಳ ಹಣ ಬಂಗಾರ ಸಿಗುವಾಗ ನೀನೇ ನನ್ನ ಬಾಳಿನ ದೇವತಿ ಎಂದು ನಂಬಿಸಿ ಇವಳ ದೇಹ ಸುಖ ಉಂಡೆ. ಆಗ ಎಲ್ಲಿಗೆ ಹೋಗಿತ್ತಲೇ ನಿನ್ನ ಮಂಕು ಬುದ್ಧಿ? ಸೂರ್ಯ, ನನ್ನ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕಬೇಡ. ತಲೆ ಹಾಕಿದರೆ ತಲೆಯನ್ನೇ ಕತ್ತರಿಸಿಬಿಡುವನು. ಕತ್ತರಿಸಿ ಹಾಕುವ ಧೀರನೇ, ಮೊದಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡು. ಕೇಳು, ನಿನ್ನ ಯಾವ ಪ್ರಶ್ನೆ? ನೀನು ನಿಜವಾಗಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದೀಯಾ ಅಥವಾ ಮತ್ತೊಬ್ಬರಿಗೆ ಹುಟ್ಟಿದೀಯಾ? ಏ ಸೂರ್ಯ, ಇಲ್ಲದನ್ನ ಮಾತನಾಡಿ ನನ್ನ ಸಿಟ್ಟು ನೆತ್ತಿಗೇರಿಸಬೇಡ. ಏ ವಿರಾಟ್, ನೀನು ನಿಜವಾಗಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದರೆ ಈ ಶಿವಾನಿ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಹೆಂಡತಿಯಾಗಿ ಸ್ವೀಕರಿಸಿಕೋ. ಅಥವಾ ಮತ್ತೊಬ್ಬರಿಗೆ ಹುಟ್ಟಿದರೆ ಇವಳ ಕೈಯಿಂದ ನಿನಗೆ ಮೆಟ್ಟಿನ ಪೂಜೆ ಮಾಡಿಸುತ್ತೀನಿ. ಶಿವಾನಿ, ಇಂಥ ಕಾಮುಕ ನಾಯಿಗಳು ಬಾಯಿ ಮಾತಿಗೆ ಬಗ್ಗೋದಿಲ್ಲ. ತೆಗೆದುಕೋ ನಿನ್ನ ಕಾಲಿನಲ್ಲಿರುವ ಚಪ್ಪಲು, ತೆಗೆದುಕೊಂಡು ಬಾರಿಸು ಇವನ ಕಣ್ಣಿಗೆ. ಸೂರ್ಯ, ನಾನು ಮಾಡಿದ ತಪ್ಪು ನನಗೆ ಅರಿವಾಯಿತು. ಶಿವನ ಕೊಳ್ಳಿಗೆ ನಾನು ತಾಳಿ ಕಟ್ತೇನೆ, ನನ್ನ ಹೆಂಡತನಾಗಿ ಶ್ರೀಕೊಳಿಸ್ತೇನೆ. ಶಿವಾನಿ, ನಿನಗೆ ಒಪ್ಪಿಗೆ ಇದೆಯಾ? ನೋಡು ಸೂರ್ಯ, ನೀವು ಹೇಳಿದ ಮೇಲೆ ಮುಗಿಯಿತು. ದೂಸರ ಮಾತನಾಡದೆ ನಾನು ಇವರನ್ನು ಮದುವೆ ಮಾಡ್ಕೊಳ್ತೇನೆ. ಸರಿನಾ ಸೂರ್ಯ? ಆಯ್ತು, ಇನ್ನು ನಾನು ಬರುವೆ. ಶಿವಾನಿ, ನಿನ್ನಂತ ಊರು ಬಿಟ್ಟ ನಿಂತ ಮಾನಿಗಡಿಗೆ ತಾಳಿ ಕಟ್ಟಿದರೆ ನನ್ನ ಗಂಡ ಕುಲಕ್ಕೆ ಅವಮಾನ. ನೀನು ಕಾಮದ ಹೆಣ್ಣು. ಸಿಕ್ಕ ಗಂಡಸರಿಗಲ್ಲ ಮೈ ಒಪ್ಪಿಸುವ ಗೈಯಾಳಿ ಹೆಣ್ಣು ನೀನು. ನಿನ್ನಂಥ ಗೈಯಾಳಿಗಳಿಗೆ ಸಾವೇ ಸಾಕ್ಷಿ. ಅಯ್ಯೋ ಕಟುಕನೆ, ನೀನಿಂತ ಕ್ರೂರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ನನ್ನನ್ನು ಮದುವೆ ಮಾಡ್ಕೊಳ್ತೀಯ ಅಂತ ಮನಸಾರ ಪ್ರೀತಿ ಮಾಡಿದ್ದಕ್ಕೆ ಇದೇ ನಾನೇ ಕೊಟ್ಟ ಶಿಕ್ಷೆ. ಹೌದು, ನನ್ನಂತ ಹೆಣ್ಣು ಯಾರು ಕೂಡ ಮೋಸ ಹೋಗಬಾರದು. ಈ ಹೆಣ್ಣಿನ ಶಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ. ಅಯ್ಯೋ ಅಮ್ಮ, ಕಂಠ ತಂಗಿಯನ್ನೇ ಸೂಟ್ ಮಾಡಿದೆ, ಏಳೆ ಕಳೆಯದೆ ಶಿವಾನಿ ರಸ್ತೆ ಅಪಘಾತದಲ್ಲಿ ಸತ್ತಾಳೆಂದು ವಿನಯದಿಂದ ಇಸ ಕಂಠನನ್ನು ನಮಿಸಿ ಇದೇ ಪಿಸ್ತೂಲಿನಿಂದ ಅವನ ಪ್ರಾಣವನ್ನು ತೆಗೆದು ಅವನ ಸಕಲ ಆಸ್ತಿಯವನ್ನೇ ನಾನೇ ಒಡೆಯನಾಗೇನೆ. ಆ ಮೂರು ಮಂಗಿನ ಮಕ್ಕಳು ಸಂಘ ಮಾಡಿ ಉಣಬಾರ್ದ ಉಂಡೆ, ನೋಡ್ಲಾರ್ದ ನೋಡಿದೆ. ಪೊಲೀಸರ ಕಣ್ಣು ತಪ್ಪಿಸಿಗ ನಾಯಿ ಅಂತ ಹುಡ್ಕೋಂತ ಬಂದೆ. ನಮಸ್ಕಾರ ಮಾವನವರಿಗೆ ದೀರ್ಘಂಡ ನಮಸ್ಕಾರಗಳು. ನಮಸ್ಕಾರ ರೀ, 6 ಗಂಟೆಗೆ ಬಂದ್ವಿ. ಎದ್ದೇಳು ಮಗನೇ, ಎದ್ದೇಳು. ನನಗ ಮಗ ಅನ್ನಬೇಡ್ರಿ, ನಿಮ್ಮ ಅಳಿಯನಾಗುವ ಬಹದ್ದೂರ್ ಗಂಡು ನಾನು. ನೀನ್ ಯಾವ ವರ್ಷ ಹಳೆಯಲಿ ನಿನ್ನ ಮಸೂಡಿಗೆ ಕ್ಯಾಗಿರಿಸಿ ಹೋಗುವ. ಮಾವ, ನೀನು ಏನು ಬೇಕಾದನ್ನ, ಆದ್ರೆ ನಿನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಾಕ ಪರ್ಮಿಷನ್ ಒಂದು ಕೊಟ್ಟು ಬಿಡು ಮಾವ.
ಲೇ ಹರಿ, ನನ್ನ ಮಗಳಂದ್ರೆ ಏನಂತ ತಿಳಿದಿಲೆ? ಆಕೆ ಒಂದು ಹೆಣ್ಣು ಅಂತ ಅಷ್ಟ ತಿಳಿದಿ ನೋಡ್ಮವ ನಾನು. ಅಲ್ಲಂದರೆ ಯಾವನ್ಲೇ? ಅವಳು ಈಗ ಎಲ್ಲಿ ಹೋದ್ಲ ಭಯಪ್ಪ? ರೀ ವಿಶ್ವ, ಈಗಲಾದರೂ ತಿಳಿತಾ ಈ ವಿಷಕಂಠನ ತಾಕತ್ತೆಂತದ್ದು ಎನ್ನುವುದ? ವಿಶ್ವ, ನನಗೆ ಕೋಪ ಬರುವ ಮುಂಚೆ ನಿನ್ನ ತಮ್ಮ ಗಂಗಾಧರನನ್ನು ಕರೆಸಿ ನಮ್ಮ ಹಣ ಮರಳಿ ಕೊಡಿಸು. ಇಲ್ಲದಿದ್ದರೆ ನಿನ್ನ ಜೀವ ನನ್ನ ಕೈಯಲ್ಲಿ. ಏ ವಿಷಕಂಠ, ನಾವು ಪ್ರಾಣಕ್ಕೆ ಅಂಜಿಕೊಂಡರೆ ನಿನ್ನನ್ನು ಹುಡುಕಿಕೊಂಡು ನಾವು ಬರುತ್ತೇವೆ. ನಾವೆಲ್ಲರೂ ಶರಣಗತಿ ಆಗುತ್ತೇವೆ. ಆದರೆ ನಿನ್ನ ಕೆಟ್ಟ ದೇಹದ ರಕ್ತದ ರುಚಿಗಾಗಿ ಕಾತರಿಸಿ ಕುಳಿತ ಈ ನಮ್ಮ ಜೋಡು ಬಂಟರು ಬಂದು ನಿನ್ನ ಪ್ರಾಣವನ್ನೇ ತೆಗಿತಾರ. ನೋಡ್ತಾ ಇರು ಮುಟ್ಟಾಳನೆ. ಏ ಕಲಿಯುಗದ ಧರ್ಮರಾಯ, ನಿನ್ನ ಹತ್ತಿರ ಬಂಡರಿಗೆ ಬಗ್ಗದ ಬಂಟರು ಅದರೆಂದು ಎಮ್ಮೆಯಿಂದ ಜಂಬ ಕೊಚ್ಕೋಬೇಡ. ಅವರ ಪ್ರಾಣ ನಮ್ಮ ಕೈಯಲ್ಲಿದೆ ಎಂದು ಸೊಕ್ಕಿನಿಂದ ಮಾತನಾಡಬೇಡ. ಈಗ ನೋಡು ನಮ್ಮ ಈ ರಾವಣರ ಅಟ್ಟಹಾಸವನ್ನು. ಏ ನರ ಹಂತಕರೇ, ನೀವು ಎಷ್ಟೇ ಚಾಟಿಯಿಂದ ಹೊಡೆದರೂ ನಿಮ್ಮ ಹೊಡೆತಕ್ಕೆ ಹೆದರುವ ಹೇಳಿ ನಾನಲ್ಲ. ಈ ಶಾಂತಿಪುರದಲ್ಲಿ ವಿಶ್ವ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಈ ಮನೆತನದಲ್ಲಿ ಬೆಳೆದ ದೇಹವಿದು. ನೀವು ಎಷ್ಟೇ ಹೊಡೆದರೂ ನಿಮ್ಮನ್ನು ಸಾಯಿಸ್ತಾರೆ ಈ ನಮ್ಮ ಧರ್ಮದ ಹುಲಿಗಳು. ಧರ್ಮದ ಹುಲಿ? ನಿನ್ನನ್ನು ಕಟ್ಟಿ ಹಾಕಿದರು ಇನ್ನು ಸೊಕ್ಕಿನಿಂದ ಕಾರಂಜಾಲಿ ಅಂತ ಪುಟಿದು ಹಾರಾಡ್ತೀಯ ಮಗನೇ? ವಿಶ್ವ, ಕೊನೆಗೂ ನೋಡೊಮ್ಮೆ ಈ ವಿಷಕಂಠನ ಬಾರ್ಕೊಲ್ಲಿನ ರುಚಿ. ಗೆಳೆಯ, ಅವನನ್ನು ಬಿಟ್ಟು ಹಾಕು. ಈ ರಸಪೂರಿತ ಮಾನಿನಂತಿರುವ ಈ ಸುಧಾಳ ದೇಹ ಎಂಬ ಭೂಮಿಯಲ್ಲಿ ಕಾಮ ಎಂಬ ಎರಡು ತಾಳಿನ ಕೂರಿಗೆ ಹೂಡಿ ಬೀಜ ಬಿತ್ತೋಣ ಬಾ ಗೆಳೆಯ. ಏ ಕಾಮುಕರೇ, ಅವಳನ್ನು ಮುಟ್ಟಿದರೆ ನೀವು ಸುಟ್ಟುಕೊಂಡು ಸಾಯ್ತೀರಿ. ಅಂದರೆ ಇವಳ ದೇವೇನಾದರೂ ಮುಟ್ಟುತ್ತೇವೆ, ಅದೇ ಸುಡ್ತೆಲ್ಲ ನಾವು ನೋಡ್ತೇವೆ. ಏ ಹಣವಂತ ಕಾಡು ಮೃಗಗಳ, ಈ ಗರತಿಯ ನಾಡಿನಲ್ಲಿ ಹುಟ್ಟಿ ಇಂಥ ರಾವಣನ ಆರ್ಭಟವನ್ನು ನಡೆಸ್ತಾ ಇದ್ದೀರಲ್ಲ, ಈ ನಿಮ್ಮ ಆರ್ಭಟಕ್ಕೆ ಮುಕ್ತಿಯನ್ನು ಹಾಡೋದಕ್ಕೆ ಬಂದೇ ಬರುತ್ತಾರೆ ನನ್ನ ಮೈದುನರು. ಎಚ್ಚರವಾಗಿರಿ. ಎಚ್ಚರ? ಏ ನಮಗೆ ಎಚ್ಚರ ಹೇಳುವ ಹುಚ್ಚರಂಗಿ, ನಮ್ಮ ಗೌಡನಿಗೆ ನಿನ್ನ ಗಂಡ ಕೊಡಬೇಕಾದ ಹಣ
ಮರಳಿ ಕೊಡ ಅಂದರೆ ನೀನು ನಮಗೆ ದಾಸಿಯಾಗಿ ಮಂಚ ಹಂಚಿಕೊಳ್ಳಲೇಬೇಕು. ಲೇ ನರ ಪಶುಗಳೇ, ಹಣಕ್ಕಾಗಿ ನಮ್ಮ ಸೊಸೆಯನ್ನು ಬಡಿದರೆ ಮಂಚಕ್ಕೆ ಹಾಕಿ ಬೋಕರ್ ಕೆಲಸ ಮಾಡುವ ಹೇಳಿ ನನ್ನ ಮಕ್ಕಳು ನಾನಲ್ಲ. ನಮ್ಮ ತಮ್ಮನಿಗೆ ಕೊಡಬೇಕಾದ ಹಣ ಬಡ್ಡಿ ಸಂತ ಚುಕ್ತ ಕೊಡಲು ಬರುತ್ತಾರೆ ನನ್ನ ತಮ್ಮಂದಿರು. ವಿಶ್ವ, ನನ್ನ ಹಣ ತಂದು ಕೊಡುವವರೆಗೂ ಇವಳ ದುಂಡಾದ ದೇಹದೊಂದಿಗೆ ಕಾಮದ ವೀಣೆ ನುಡಿಸುತ್ತೇವೆ. ಏನೆಂದರೆ ಪಾಪಿ, ಆ ಬೆಂಕಿ ಚೆಂಡನ್ನು ಮುಟ್ಟಿ ನೀವು ತಪ್ಪು ಮಾಡ್ತೀರಿ. ಗರತಿ ಎಂಬ ಬೆಂಕಿ ಚೆಂಡು, ಗರಿತಿ ಎಂಬ ಬೆಂಕಿ ಚೆಂಡು. ಏ ವಿಶ್ವ, ಆ ಬೆಂಕಿ ಚೆಂಡಿಗೆ ಈ ನೀರು ಉಗ್ಗಿ ಹೇಗೆ ಆರಿಸಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು. ಬಾರೆ ಕಮಲದ ಹೂವೇ, ಬೇಡಿ, ನನ್ನೇನು ಮಾಡಬೇಡಿ, ನನ್ನ ಮುಟ್ಬೇಡಿ, ನನ್ನ ಬಿಟ್ಟುಬೇಡಿ. ಲೇ ವಿಶ್ವ, ಅವತ್ತು ನಿನ್ನ ಮತ್ತು ನಿನ್ನ ಸೊಸೆಯ ನಡುವೆ ಆದರ ಎಂಬ ನಾಟಕ ರಚನೆ ಮಾಡಿದ್ದ. ಆದರೆ ಅದರಿಂದ ತಪ್ಪಿಸಿಕೊಂಡಿದ್ದೀರಿ. ಆದರೆ ಇವತ್ತು ಈ ನಿನ್ನ ಸೊಸೆಯ ಮೇಲೆ ಈ ವಿಷಕಂಠನೆಂಬ ಕಾಮದ ಗೂಳಿ ಒಂದು ಸಲ ಗುರುಕಿ ಹಾಕಿ ಗೊತ್ತಿದರೆ ಇವಳ ದೇಹದ ಜೊತೆ, ಇವಳ ಚೀಲದ ಜೊತೆ ದೇವು ಮಣ್ಣು ಸೇರುತ್ತದೆ. ಇವಳನ್ನು ಮುಟ್ಟಿದ್ದಾದರೆ ನಾನು ಅವರೊಂದಿಗೆ ಹೋರಾಡಿ ಗೂಳಿಯ ಪಕ್ಕೆಲುವ ಚತುರ ನಾನು. ಚತುರ ಲೇ ಗಂಗಾ, ನಾನು ಬಿಸಾಕಿದ ಎಂಜಲದ ಅನ್ನವನ್ನು ತಿಂದು ನನಗೆ ಪೌರುಷದ ಮಾತುಗಳನ್ನಾಡ್ತೀಯ ಮಪ್ಪಳೆ. ಲೇ ಅವೇಕಿಗಳೇ, ಇವನನ್ನು ಹಿಡಿದು ಕಂಬಕ್ಕೆ ಕಟ್ಟಲೆ. ಇವನ ಕಣ್ಣೆದುರಿಗೆ ಇವಳ ಅಂದ ಚಂದವನ್ನು ಸವಿಯೋಣ. ಏ ಗಂಗಾ, ಉಂಡ ಮನೆಯಲ್ಲಿ ಜಂತಿ ಎನಿಸುವ ಹುಚ್ಚಿ ನಿನ್ನಂತ ಹುಚ್ಚು ಕೈಯಕ್ಕೆ ಒಯ್ಯ ಕೆಲಸ ಮಾಡುವ ನಿಮ್ಮಂಥ ದುರೈಗಳು ತುಂಬಿದಾಗಲೇ ಗೆಳತನವೆಂಬ ಶಬ್ದಕ್ಕೆ ಕೆಟ್ಟ ಹೆಸರು ಬರುವುದು. ಗೆಳೆಯ, ಇಬ್ಬರು ಕೂಡಿ ಅನುಭವಿಸೋಣ ಈ ಸುಂದರ ಹೆಣ್ಣನ್ನು. ಲೇ ಹರಾಮ್ಕೋರ, ಅವಳನ್ನು ಮುಟ್ಟಿದೆ ಆದರೆ ನಿಮ್ಮೆಲ್ಲರ ರಕ್ತ ಕುಡಿತಿದ್ದಾನೆ ಈ ಒಟಪರಿವಿ ಗಂಗಾಧರ ಎಂಬ ಧರ್ಮದ ಹುಲಿ. ರಕ್ತ? ಏ ಮುಟಾಳ, ನಮ್ಮ ರಕ್ತ ಎಂದರೆ ಏನು ಕೋಳಿ ರಕ್ತ ಅಂತ ತಿಳಿದುಕೊಂಡಿರುವೆಯ? ಲೇ ಕರಿಯ ಮರಿಯ ಕಟ್ಟಲೇ ಕಂಬಕ್ಕವನ್ನ. ಲೇ ಪಾಪಿ, ಲಬಂಗರ ಗೆಳೆತನ ನೀ ಮಾಡಿದ್ದಕ್ಕೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ.
ಅಣ್ಣ, ಈ ಮೋಸಗಾರನ ಮಾತು ನಂಬಿ ನಿಮಗೆ ಮತ್ತು ನನ್ನ ಹೆಂಡತಿಗೆ ಬಹಳ ಕಷ್ಟಗಳನ್ನು ಕೊಟ್ಟೆ. ಅಷ್ಟೇ ಅಲ್ಲ, ಧರ್ಮ ತುಂಬಿದ ಮನೆಯನ್ನು ಗಾಜಿನ ಚೂರಿದಂತೆ ಒಡೆದು ಹಾಳು ಮಾಡಿದ ಪಾಪಿ ನಾನು. ಲೇ ಗಂಗಾ, ಬಣ್ಣ ಬಣ್ಣದ ಮಾತುಗಳನ್ನು ಹಾಡಿ ಹಣ ಇಸಿದುಕೊಳ್ಳುವಾಗ ಎಲ್ಲಿ ಹೋಗಿತ್ತಲೇ ಈ ನಿನ್ನ ಬುದ್ಧಿ? ಬೇಡಿ, ನನ್ನ ಗಂಡ ಮತ್ತು ನನ್ನ ಮಾವನಿಗೆ ಹೊಡಿಬೇಡಿ. ನಿಮಗೇನು ನನ್ನ ದೇಹವೇ ಕೌಷ್ಟೆ ತಾನೆ. ಬನ್ನಿ, ನಿಮಗಿಷ್ಟ ಬಂದಂತೆ ಅನುಭವಿಸಿ ಕಾಮಕರೆ. ಸುಧಾ, ನಿನ್ನ ಸುಂದರವಾದ ಯೌವನ ದೇಹವನ್ನು ಅನುಭವಿಸುವ ಸಲುವಾಗಿ ನಾವೆಲ್ಲ ಇಷ್ಟ ಕುತಾಂತರ ನಡೆಸಿದ್ದೇವೆ. ಈ ಚಕ್ರ ಯುಗದಲ್ಲಿ ಇಷ್ಟು ದಿವಸ ಪಾರಾಗಿ ಬಂದಿದೆಯಾ? ಇವತ್ತು ನಮ್ಮ ಕೈಯಿಂದ ಬಾ ಗೆಳೆಯ, ಇಬ್ಬರು ಕೂಡಿ ಅನುಭವಿಸೋಣ. ಸುಧಾ, ನಿನಗೆ ಇಷ್ಟೊಂದು ಅಂದ ಚಂದ ಕೊಟ್ಟು ಈ ಭೂಮಿಗೆ ಕಳಿಸಿದ ಆ ದೇವರಿಗೆ ನನ್ನದೊಂದು ಸಲಾಂ. ಬಾರೆ ಇಂದ್ರ ಲೋಕದ ರಂಬೆ, ನಿಲ್ಲಿಸ್ರೋ ಸೂಳೆ ಮಕ್ಕಳ. ಈ ಬಂಗಾರದಂತ ಹತ್ತಿಗೆ ಮೇಲೆ ಬಲಾತ್ಕಾರ ಮಾಡಲು ಮುಂದಾದರೆ ನಿಮ್ಮಿಬ್ಬರೇನ ನನ್ನ ಕೈಯಲ್ಲಿ. ಲೇ ಚಂದ್ರ, ಈ ಅನವಂತ ದೊರೆಗಳಿಗೆ ಓರಾಡುವುದು ಒಂದೇ, ಹುಲಿ ಒಡನೆ ಓರಾಡೋದು ಒಂದೇ. ವಿಚಾರ ಮಾಡುವ. ಲೇ ವಿರಾಟ್, ಕರಕ್ಕೆ ಕಂಕಣ ಕಟ್ಟಿ ಕಣಕ್ಕೆ ವಿಳ್ಳೆ ಕೊಟ್ಟು ಗರತಿಯರಿಗೆ ತನ್ನ ಗರುಡ ಅಂತರದ ದುಷ್ಟ ರಾವಣನ ಸಂಹಾರ ಮಾಡುತ್ತೇನೆಂದು ನನ್ನ ಅಣ್ಣ ಹತ್ತಿಗೆ ಮುಂದೆ ಪ್ರತಿಜ್ಞೆ ಮಾಡಿ ಹೋರಾಟಕ್ಕೆ ಇಳಿದವನು ಈ ಚಂದ್ರ. ಸುಮ್ಮನೆ ಹೋಗಲು ಸಾಧ್ಯವಿಲ್ಲ. ಏ ವಿಷಕಂಠ ವಿರಾಟ್, ನನ್ನ ಪ್ರತಿಯೊಂದು ರೋಮ ಸಹಿತ ಎಡೆ ಎತ್ತಿ ಸರ್ಪವಾಗಿ ತೊರೆಯುತ್ತಿದೆ ನಿಮ್ಮಿಬ್ಬರನ್ನು ಕಚ್ಚಿಕೊಳ್ಳಲು. ಅಷ್ಟೇ ಅಲ್ಲ, ಮಾತು ತಪ್ಪಿದರೆ ಮರಣ, ನೀತಿ ತಪ್ಪಿದರೆ ನರಕ ಎಂಬ ಬಸವಣ್ಣರ ತತ್ವದ ನುಡಿಯನ್ನು ಹೇಳಿ ನಿಮ್ಮನ್ನು ಸಂಹಾರ ಮಾಡುತ್ತೇನೆ. ಲೇ ಚಂದ್ರ, ಕೂಗಾಡದಿರು ಕಾಗೆ ಅಂತ. ನಮ್ಮ ವಿಷಯಲ್ಲಿ ತಲೆ ಹಾಕಿದರೆ ನಿನ್ನ ತಲೆಯನ್ನು ತೆಗೆದ ನನ್ನ ಅರಮನೆಯ ದ್ವಾರ ಬಾಗಿಲಿಗೆ ಜೋತ ಹಾಕುತ್ತೀನಿ. ಎತ್ತರ ಮಗನ. ಲೇ ಬಡವರ ಹಣವನ್ನು ಬಡಿದು ಗಳಿಸುವ ಬಣ್ಣ ಧನಿಕರೇ, ಈ ಜನ್ಮದಲ್ಲಿ ಈ ಚಂದ್ರನ ಹಣ ನೀವು ಅಷ್ಟೊಂದು ಸುಲಭವಾಗಿ ಸಾಯಿಸಲು ಸಾಧ್ಯವಿಲ್ಲ. ನಮ್ಮ ಹಿರಿಯಣ್ಣನಿಗೆ ಹಣ ಕೊಟ್ಟು ಅವನ ದುಚ್ಚಟದ ದಾಸನನ್ನಾಗಿ ಮಾಡಿ ಈ ಮಾನವಂತ ಮನೆಯ ಮರ್ಯಾದೆಯನ್ನು ಹಾಳು ಮಾಡಿದ್ದು ಅಲ್ಲದೆ ನನ್ನ ಅತ್ತಿಗೆಯ ಮೇಲೆ ಬಲಾತ್ಕಾರ ಮಾಡಲು ಹತ್ತಿದಿರಲ್ಲ, ಇದು ನಿಮ್ಮ ಅಂತ್ಯದ ಕಾಲ. ಮುಗಿಯಿತು ಇಲ್ಲಿಗೆ ನಿಮ್ಮ ಕಾಲ. ನಿಮ್ಮದೇನಿದ್ರು ಸರ್ವನಾಶ. ಲೇ, ನೀ ಆ ಸತ್ಯ ಹರಿಶ್ಚಂದ್ರನಿಗೂ ಬಿಟ್ಟು
ನಾನು ನಿನ್ನಂತ ಪಿಕ್ಲಾಸಿ ಮಾನವ ಲೇ, ನನ್ನದೇನು ಕಿತ್ತುಕೊಳ್ಳಕ್ಕಾಗೋದಿಲ್ಲ. ಲೇ ಕರಿಯ, ಈ ನಾಯಿಯನ್ನು ಹಿಡಿದು ಕಂಬಕ್ಕೆ ಕಟ್ಟಲೇ. ಯಪ್ಪ ದಣ್ಯರ, ಸ್ವಲ್ಪ ಲೇಟ್ ಮಾಡಿದ್ರೆ ನಮಗ ಆಪತ್ತು. ನೀವು ಏನು ಮಾಡ್ಬೇಕಂತ ಮಾಡಿರಿ ಆ ಕೆಲಸ ಪಟ್ಟ ಮಾಡಿ ಮುಗಿಸ್ರಪ್ಪ. ಯಪ್ಪ ಮುಗಿಸ್ರ. ಮುಸ್ರಿ, ಲೇಟ್ ಮಾಡೋರು ನಾವೇನು ಹುಚ್ಚರಲ್ಲ ಗೆಳೆಯ. ಈ ಬಣ್ಣದ ಅಕ್ಕಿಯನ್ನು ಇಬ್ಬರ ಕೂಡಿ ಅನುಭವಿಸೋಣ ಬಾ ಗೆಳೆಯ. ಕಲಿಯುಗದ ಕಾಮುಕ ರಣಹದ್ದುಗಳೇ, ಧರ್ಮರಾಜನಂತ ನನ್ನ ಅಣ್ಣ, ಹೇಮರೆಡ್ಡಿ ಮಲ್ಲಮ್ಮನಂತ ನನ್ನ ಅತ್ತಿಗೆಯನ್ನು, ಲಕ್ಷ್ಮಣನಂತ ನನ್ನ ಜೀವದ ಗೆಳೆಯನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಚಿತ್ರಹಿಂಸೆಯನ್ನು ಕೊಡ್ತೀರಾ ಬಂಡ ಬಡ್ಡಿ ಮಕ್ಕಳಿರ. ನೀವು ಆಗಿ ಕಂಬಕ್ಕೆ ಕಟ್ಟಿದವರು ನಮ್ಮೂರನ್ನ ಎಲ್ಲರನ್ನು ಬಿಚ್ಚಿದರೆ ಸರಿ, ಇಲ್ಲವಾದರೆ ಈ ಹರಿತವಾದ ಕೊಡ್ಲಿ ನಿಮ್ಮೆಲ್ಲರ ಪಾಲಿನ ಯಮದೂತ ಆಗಬೇಕಾಗುತ್ತದೆ. ಎಚ್ಚರ. ಯಮದೂತ? ಲೇ ಸುರ, ನೀನು ಇಲ್ಲಿಗೆ ಬಂದೇ ಬರ್ತಿ ಎನ್ನುವುದು ನಮಗೆ ಮೊದಲೇ ಗೊತ್ತಿತ್ತು. ನಿನ್ನ ಕಿರಿಯ ಅಣ್ಣನಿಗೆ ಕೊಟ್ಟ ಹಣವನ್ನು ಕೊಟ್ಟು ಬಡ್ಡಿ ಸಮೇತ ನಮಗೆ ಕೊಟ್ಟು ಇವರನ್ನೆಲ್ಲರನ್ನು ಬಿಡಿಸಿಕೊಂಡು ಹೋಗಲೇ ಬಚ್ಚ. ಏ ವಿಷಕಂಠ, ಕೊಟ್ಟ ಸಾಲವನ್ನು ನಿಯತ್ತಿನಿಂದ ಕೇಳಿದ್ರೆ ಕೊಡ್ತೀವಿ. ಅದನ್ನು ಬಿಟ್ಟು 10ಕ್ಕೆ 20 ಬಡ್ಡಿಗೆ ಬಡ್ಡಿ ಬಡ್ಡಿ ಹಚ್ಚಿ ಮೋಸದಿಂದ ಕೇಳಿದ್ರೆ ಯಾರು ಕೊಡ್ತಾರಲೇ ಬಡ್ಡಿ ಮಗನೇ? ಮುಚ್ಚು ಬಾಯಿ. ಕೊಟ್ಟ ಸಾಲವನ್ನು ಮರಳಿ ಕೊಡು ಅಂದರೆ ನೆತ್ತೆಯಿಂದಿಡಿದು ಪಾದತ್ತನ ಉರಿಯುವ ನಿನ್ನಂತ ನರಗಳನ್ನು ಕತ್ತರಿಸಲು ಹಾಕುವ ಚೆನ್ನಾಗಿ ಗೊತ್ತು. ಮದ ಏರಿದ ಮದ್ದಾನಿಗಳೇ, ಸುತ್ತು 40 ಹಳ್ಳಿಗಳಲ್ಲಿ ಬಡವರಿಗೆ, ರೈತರಿಗೆ, ಸತ್ಯವಂತರಿಗೆ ಸಾಕಷ್ಟು ಅನ್ಯಾಯ ಮಾಡಿದ್ದೀರಿ. ಅಷ್ಟೇ ಅಲ್ಲ, ನನ್ನ ಅತ್ತಿಗೆ ಶೀಲಗೆಡಿಸಿ ಅವಳ ಸಾವಿಗೆ ಕಾರಣ ಆಗಿದ್ದೀರಿ. ನನ್ನ ಕಿರಿಯಣ್ಣನ ಕಿವಿಯಲ್ಲಿ ಇಲ್ಲ ಸಲ್ಲದ ಹೊಲಸು ವಿಚಾರಗಳನ್ನು ತುಂಬಿ ನಮ್ಮ ತುಂಬಿದ ಸಂಸಾರದಲ್ಲಿ ಉಳಿ ಹಿಂಡಿ ಸೀತಾ ಮಾತೆಯಷ್ಟೇ ಪವಿತ್ರವಾದಳು ನನ್ನ ಅತ್ತಿಗೆಯನ್ನು ಆದರ ಎಂಬ ಅಪರಾಧ ಹೊರಿಸಿ ಅವಳ ಮಾನ ಈ ಸಮಾಜದಲ್ಲಿ 3 ಕಾಸಿಗೆ ಮಾರಾಟಕ್ಕೆ ಇಟ್ಟ ಕೀಚಕರು ನೀವು. ನಿಮ್ಮನ್ನು ಇನ್ನು ಭೂಮಿ ಮೇಲೆ ಜೀವಿಸಲು ಬಿಟ್ಟರೆ ಇನ್ನು ನಮ್ಮಂತಾದ ಎಷ್ಟೋ ಮನೆಗಳನ್ನು ಮುರಿದು ನಗುವಿನ ಹಬ್ಬ ಮಾಡ್ತೀರಿ. ನಿನ್ನ ಪಾಪದ ದೇಹವನ್ನು ಈ ಹರಿತವಾದ ಕೊಡ್ಲಿಯಿಂದ ಕಡಿದು ನಿಮ್ಮಂತ ದುಷ್ಟ ನರ ಹಂತಕರಿಗೆ ನಾಂದಿಯಾಡುತ್ತೀನಿ. ಜೈ ಆಂಜನೇಯ. ಸುರ, ನಾನೊಬ್ಬ ಈ ಸುತ್ತು 40 ಹಳ್ಳಿಗಳಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿಯಿಂದ ನಡೆದುಕೊಳ್ಳುವುದನ್ನು ಬಿಟ್ಟು ಹಣದ ಮದದಲ್ಲಿ ಸ್ವಚ್ಛನಿಂದ ನಡೆದುಕೊಂಡೆ. ವಿಶ್ವ ಮಾಡಿದ ಅವಮಾನಕ್ಕೆ
ಗಂಗಾಧರನನ್ನು ದುಶ್ಚಟನಾಗಿ ಮಾಡಿದೆ. ನಿನ್ನ ಅತ್ತಿಗೆಯ ಶೀಲಗೆಡಿಸಿ ಕೊಂದ ಪಾಪಿ ನಾನು. ಸಾವಿತ್ರಿ ಅಂತ ಸುಧಾಳಿಗೆ ಆದರದ ಅಪವಾದ ಹೊರಿಸಿ ಕೆಚ್ಚಾಕಿದ ಮುಟ್ಟಾಳ ನಾನು. ಸೂರ್ಯ, ನಿನ್ನ ಅತ್ತಿಗೆಗೆ ಬಂದ ಗರತಿಗೆ ಬಂದ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಳೆ. ಅಷ್ಟೇ ಅಲ್ಲ, ನಿನ್ನ ಅಣ್ಣನಿಗೆ ಕೊಟ್ಟ ಹಣವನ್ನು ಮರಳಿ ಕೇಳುವುದಿಲ್ಲ. ಮಹಾಜನಗಳೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಾನು ಮಾಡಿದ ಕೆಟ್ಟ ಕಾರ್ಯಗಳನ್ನೆಲ್ಲ ಇಲ್ಲೇ ಬಿಟ್ಟು ಒಳ್ಳೆಯದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಧರ್ಮ, ನ್ಯಾಯ, ನೀತಿ, ಸತ್ಯ ಎನ್ನುವುದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಅನ್ಯಾಯ ಎಂಬುದನ್ನು ಇಲ್ಲೇ ಬಿಟ್ಟು ಹೋದರೆ ನಿಮಗೆ ಯಾವಾಗಲೂ ಆ ದೇವರು ವರವು ಕೊಟ್ಟು ಕಾಪಾಡ್ತಾನೆಂದು ನಾನು ಶ್ರೀ ಮಾರುತೇಶ್ವರನ ಕೃಪಾ ಆಶೀರ್ವಾದದಿಂದ ಹಾಗೂ ದಾಮಾಂಬಿಕಾ ಕೃಪಾ ಆಶೀರ್ವಾದದಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಮಾಡಿದಂತ ತಪ್ಪು ಕಾರ್ಯಗಳನ್ನು ನೀವು ಯಾರು ಮಾಡಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ. ನಿಮ್ಮನೆ ಅಂದ ಕರ್ಮ ನಮ್ಮಂತೆ ನೀವು ಕರ್ಮ ಮಾಡುತ್ತೀನಿ. ನಿಜವಾದರೆ ನೀವು ನಮ್ಮ ರೀತಿ ಸುಟ್ಟು ಸಾಯ್ತೀರಿ. ಎಚ್ಚರ ಸೂರ್ಯ, ನನ್ನನ್ನು ಜೀವಂತ ಉಳಿಸಬೇಡ. ಪ್ರಾಣದ ಭಿಕ್ಷೆ ಲೇ ವಿಷಕಂಠಗೌಡ, ಲೇ ವಿಷಕಂಠಗೌಡ, ದೊಡ್ಡವರ ಹೊಟ್ಟೆಯಲ್ಲಿ ಹುಟ್ಟಿ ಸೂರ್ಯ ನಮ್ಮ ಧರ್ಮವಂತರ ಮನೆಯನ್ನು ಹಾಳು ಮಾಡಿದ ಈ ತಾಯಿ ಗಂಡನನ್ನು ಉಳಿಸಬೇಡ. ಸಂಪನ್ನವರು ಸಿಟ್ಟಿಗೆದ್ದರೆ ಏನಾಗುತ್ತದೆ ತೋರಿಸು ಈ ನರ ರಾಕ್ಷಸರಿಗೆ. ಸೂರ್ಯ, ಇವರಿಬ್ಬರು ಒಂದು ತರದ ವಿಷ ಜಂತುಗಳಿದ್ದಂತೆ. ಇವರನ್ನು ಈ ಭೂಮಿಯ ಮೇಲೆ ಬದುಕಲು ಬಿಡಬೇಡ. ಮಾತು ತಪ್ಪಿದರೆ ಮರಣ, ನೀತಿ ತಪ್ಪಿದರೆ ನರಕ ಎಂಬ ನಾಣ್ಣುಡಿಯನ್ನು ಹೇಳಿ ಇವರನ್ನು ಸಂಹಾರ ಮಾಡು. ನಿಲ್ಲು ಸೂರ್ಯ. ಹೇ ತಾಯಿ ದ್ಯಾಮಾಂಬಿಕೆ ದೇವಿ, ಎಂದು ಈ ರಾಕ್ಷಸ ಸಂಹಾರವಾಗಿ ಸುತ್ತ 40 ಹಳ್ಳಿಗಳು ಕೂಡ ಸುಖವಾಗಿ ಸಂತೋಷವಾಗಿ ನಗು ನಗುತ್ತಾ ಇರುವಂತೆ ನೀನು ಆಶೀರ್ವಾದ ಮಾಡಿದೆ. ಅದೇ ರೀತಿ ಈ ನಮ್ಮ ಮನೆತನದ ಮೇಲೆ ಯಾವ ಪಾಪಿಯ ಕೆಟ್ಟ ಕಣ್ಣು ಕೂಡ ಬೀಳದಂತೆ ಕಾಪಾಡುವ ಭಾರ ನಿನ್ನನ್ನೇ ಕುಡಿದೆ ತಾಯಿ, ನಿನ್ನನ್ನೇ ಕುಡಿದೆ. ಶ್ರೀ ದುರ್ಗಾದೇವಿ ನಾಟ್ಯ ಸಂಘಕ್ಕೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ದ್ಯಾಮಮ್ಮ ದೇವಿಗೆ ನಾವೆಲ್ಲರೂ ವಂದಿಸಿ